ಯಾರು ಇಲ್ಲಪ್ಪ ಮನ್ಯಾಗ. ನಾನು ಒಬ್ಬಾಕಿಗೆ ಅಡಿಗೆ ಮಾಡ್ಕೋಬೇಕು ನೋಡು. ಅಲ್ಲ ನಾನು ಕಿಟ್ಟಿನಿ. ಒಂದಿಟ್ಟು ಒಣಕಾಯಿ ಖಾರ ಐತೆ, ಅದನ್ನ ತುಪ್ಪ ಹಾಕೊಂಡು ತಿಂತೀನಿ. ಹೋಗತ್ತಗ ಅಲ್ಲ ರೇಷ್ಮಿ. ಅಯ್ಯೋ ಅಕ್ಕ, ಯವ್ವ ನೀನು ಒಬ್ಬಾಕಿರ ಬಂದಿಲ್ಲ, ಬಾ ಚಲೋ ಆತ. ಮನ್ಯಾಗ ಒಬ್ಬಾಕಿ ಇದಿ ಅಂತ ಗೊತ್ತಾತ, ಅದಕ್ಕೆ ಅಡಿಗೆ ಮಾಡ್ಕೊಂಡು ತೊಗೊಂಬಂದಿನಿ. ತಗೋ ಊಟ ಮಾಡು. ಯವ್ವ ಕರೆ ಅಂದ್ರ ನೀ ಬರ್ಲಿಕ್ಕಂದ್ರೆ ನನಗೆ ಒಂಥರನ ಹಾಕಿತ್ತು. ಅಲ್ಲನ ಯಾಕೆ ನೀ ಇವತ್ತು ಡ್ಯೂಟಿಗೆ ಹೋಗಿಲ್ಲನ? ಇಲ್ಲವಾ ಹೋಗಿಲ್ಲ. ನನಗೂ ಸಿಟ್ಟು ಬಂದು ನಿಮ್ಮ ಮಾವನ ಕೂಡ ಜಗಳ ಮಾಡಿ ಇವತ್ತು ಡ್ಯೂಟಿಗೆ ಹೋಗಿಲ್ಲ ನಾವು ಕರೆ ನನಗೆ ಇವತ್ತು ಹಂಗಾಗಿತ್ತು ಬಿಡಕ್ಕ. ಇವತ್ತು ಎಲ್ಲರೂ ಹೋಗ್ತಾ ಹೊರಗೆ. ಈಗ ಅವು ಹೇಗೆ ಅದು ಯಾರ ಏನು ಹೋಗ್ಬೇಡ ಬಿಡ್ಬೇ, ಅದು ಯಾರ ಸತ್ತಾರ ಏನು ಕತ್ತಿನ ಅಂದ್ರೆ ಇಲ್ಲ ಹೋಗಬೇಕು ನಾನು ಅಂತ ಅಂದ್ಲು. ಮತ್ತು ಅಪ್ಪ ಹಾಕಿ ಅತ್ತ ಹೋದ್ರ, ಇನ್ನು ವೈನಿ ಅಣ್ಣ ಅವರು ದವಾಖಾನೆ ಅದು ಏನೋ ಚೆಕಪ್ ಇತ್ತಂತ ಅವ್ರ ಅತ್ತ ಹೋದ್ರು. ಇನ್ನು ಅಮ್ಮ ಚಿಗವ ಅವ್ರೇನೋ ಅವನ ಹತ್ರ ಹೋದ್ರು. ಕರೆ ಅಂದ್ರೆ ಯವ್ವ ಮನೆ ಎದ್ದು ಓಡಿಸ್ದಂಗೆ ಹಾಕತ್ ಬಿಟ್ಟಿತ್ತು ನನಗೆ. ಮನ್ಯಾಗ ಒಂಟಾಗ ಹೋಗಿ ಗುಕ್ಕಂತೆ ಕುಂತು ಬಿಟ್ಟಿದ್ದೀವ ಅಕ್ಕ. ಇಷ್ಟು ಹಿರೇ ಮನ್ಯಾಗ ಒಬ್ಬೇಕಿರೋದಂದ್ರೆ ನನಗಂಕರು ಜಲಮಾನ ನಟಕ್ಕಂತತಿ. ಅದ ಅವ್ವ ಫೋನ್ ಹಚ್ಚಿ ಹೇಳ್ಲು ಹಿಂಗಿಂಗ ಅಂತೇಳಿ. ಅದಕ್ಕೆ ಮತ್ತೆ ಇನ್ನೆಲ್ಲ ಅಡಿಗೆ ಮಾಡ್ಕೋತಾಳ ಅಂತ ಹೇಳಿ ತೊಗೊಂಬಂದೆ. ಅಕ್ಕ ನೀನು ಮಾಮ ಹನಿಮೂನ್ಗೆ ಹೋಗ್ತೀವಿ ಅಂತ ಅನ್ನಕತ್ತಿದ್ರಿ, ಏನಾಗ್ತದ ಪ್ಲ್ಯಾನ್? ಹನಿಮೂನ್ ಕರ್ಕೊಂಡು ಹೋಗೋ ಮಕ್ಕ ನೋಡಿ ನಿಮ್ಮ ಮಾವಂದು 4 ದಿನ ರಜಾ ತಗೋ ಅಂತಂದ್ರು. ನನಗರ ಎದಿ ಮೇಲೆ ಹೇಳಿದ್ರೆ ರಜಾ ಕೊಡಂಗಿಲ್ಲ. ಅದಕ್ಕೆ ಒಂದು ವಾರದ ಮುಂಚೆನೆ ನಾನು ರಜಾ ಕೇಳಿದ್ದೆ. ಈಗ 4 ದಿನ ರಜಾ ಕೊಟ್ಟಾರ. ಈಗ ತಮಗ ರಜಾ ಕೊಟ್ಟಿಲ್ಲ ಅಂತ ನೋಡು, ಅದಕ್ಕೆ ಹೋಗೋದು ಬ್ಯಾಡ ಅಂತೇಳಿ ಅಂತಂದ್ರು. ನನಗಂಕರು ಸಿಟ್ಟು ಬಂದ್ಬಿಡ್ತು. ಈಗ ಇಟ್ಟಾಗ ನನ್ನ ರಜಾನು ಹಾದು ಇತ್ತ ಮನ್ಯಾಗ ಕುಂದ್ರುವಂಗನ ಆತ, ಎಲ್ಲಿ ಹೋಗ್ಲಿಲ್ಲ ಏನಿಲ್ಲ. ಇನ್ನೊಂದು ಏನು ಮಾಡ್ಯಾನ ಗೊತ್ತ ನಿಮ್ಮ ಮಾವ? ಹನಿಮೂನ್ಗೆ ಹೋಗಿಲ್ಲ ಬಾ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಮಾಯಿ ಮ್ಯಾಗ ಕರ್ಕೊಂಡು ಹೋಗ್ಯಾನ. ನೀನು ಹುಣಿವಿ ಅಲ್ಲ, ನೋಡು ಮೂನ್ ಅಂತೇಳಿ ತೋರಿಸಿದ್ನ. ಮ್ಯಾಕೆ ಎತ್ತಿ ಮೂನ್ ನೋಡಿದೆ. ಜೇನುತುಪ್ಪದ ಬಾಟ್ಲಿ ತಂದಿಟ್ಟಾನ ನೋಡು. ಹನಿ ಇದನ್ನ ಚಂದಪ್ಪನ ನೋಡ್ಕೊಂತ ಜೇನುತುಪ್ಪ ತಿಂದ್ರ ಅದ ಹನಿಮೂನ್ ಅಂತ ಅಂದ್ಬಿಟ್ಟವ. ಅದನ್ನ ತಿನ್ಸ್ಕೊಂಡು ಕೆಳ ಕರ್ಕೊಂಬಂದ. ಅಯ್ಯೋ ಅಲ್ಲ ಬರೀ ಅದನ್ ಬಿಡು ಮಾಮ. ಅಲ್ಲ ಮೂನ್ ತೋರಿಸಿ ಹನಿ ತೋರಿಸಿ ಇದ ಹನಿಮೂನ್ ಅಂತಂದ್ರೆ ಹೆಂಗ ಯವ್ವ? ನನಗಂಕರು ಅಷ್ಟು ಸಿಟ್ಟು ಬಂದ್ಬಿಟ್ಟಿತ್ತು ನೋಡಿ. ನಿಮ್ಮ ಮಾವನ್ ಕೂಡ ಜಗಳ ಮಾಡೀನಿ ಮುಂಜಾನೆ ಎದ್ದು. ಅಕ್ಕ ಒಟ್ಟ ಮಾತಾಡಿಲ್ಲ ನಾನು ಇವತ್ತು. ನನಗೆ ಹನುಮನ್ಗೆ ಹೋಗೋದು ತಲೆಯಾಗ ಇದ್ದಿದ್ದೇ ಇಲ್ಲ. ಮೊದ್ಲೇಕ ತಾವ ಹೋಗುನ್ ಅಂತೇಳಿ ಗೆಜ್ಜಿ ಕಟ್ಕೊಳೋದ ನಿಮ್ಮ ಮಾವ. ಸರಿ ಆಯ್ತು ಬಿಡು ಅಂತೇಳಿ ನನಗೆ ರಜಾ ಕೊಡಂಗಿಲ್ಲ ಅಂತಂದಿದ್ದೆ. ಇಲ್ಲ ತಗೋ ಅಂತೇಳಿ ನಾನು ಉಬ್ಬಿಸ್ಬಿಟ್ರೆ ನಾನು ರಜಾ ತೊಗೊಂಡ್ಬಿಟ್ಟೆ. ಈಗ ನೋಡುಗ ಬ್ಯಾಡ ಅಂತೇಳಿ ಕ್ಯಾನ್ಸಲ್ ಮಾಡಿಬಿಟ್ಟೆ. ಬರೀ ಹಿಂಗೆ ಮಾಡ್ತಾರೆ ಅವರು. ಅಲ್ಲ ಮಾಮ ಮಧ್ಯಾಹ್ನದಾಗ ಊಟಕ್ಕೆ ಬರ್ತಾನೆ ಮನೆಗೆ, ನೀ ನೋಡಿದ್ರೆ ಇಲ್ಲಿ ಬಂದಿಲ್ಲ. ಅಡಿಗೆ ಎಲ್ಲ ಮಾಡಿಟ್ಟೇನಿ, ಹಾಕೊಂಡು ತಿನ್ನೋಲ್ರಕ್ಕ. ನಾ ಏನು ಮಾಡಲಿ? ಅದಕ್ಕೆ ಕೈ ಇದಾವಿಲ್ಲ, ಹಾಕೊಂಡು ತಿನ್ಲ. ಪಾರ್ವಾ ಪಾರ್ವಾ ಅಕ್ಕ ನೆನ್ದವ್ರ ಮನದಾಗ ಅಂತೇಳಿ ಮಾಮ ಬಂದ್ರು ನೋಡಲ್ಲಿ. ಬರೀ ಮಾಮ. ನಾನು ಮಾತಾಡ್ಸಂಗೆ ಇಲ್ಲ ಇವ್ರನ್ನ. ನೋಡುವ ರಶ್ಮಿ, ನಿಮ್ಮ ಅಕ್ಕ ನನ್ನ ಕೂಡ ಮಾತು ಬಿಟ್ಬಿಟ್ಟಾಳ. ನಾನು ಒಟ್ಟ ಮಾತಾಡ್ಸೋಣ ಒಳ್ಳು. ನಾನು ಎಷ್ಟು ಮಾತಾಡಿಸಿದ್ರು ಗಪ್ಚುಪ್ ಬಿದ್ದುಬಿಟ್ಟಾಳ ನೋಡು. ಮೌನ ವೃತ ಮಾಡಿಬಿಟ್ಟಾಳ ನಿಮ್ಮ ಅಕ್ಕ. ನಾನು ಕೂಡ ನೀನಾರ ಒಂದಿಟ್ಟು ಹೇಳ್ಬಿ, ನಾನು ಕೂಡ ಮಾತಾಡ ಅಂತೇಳಿ. ರಶ್ಮಿ ನಾ ಹೇಳ್ತೀನಿ ನೋಡು, ಅವ್ರು ಇವ್ರಿಗೆ ಹೇಳಿ ಮಾತಾಡ್ಸುವಂಥದ್ದು ಏನಿಲ್ಲ. ನಾ ಮಾತಾಡಂಗಿಲ್ಲ ಅಂತ ಹೇಳು. ನನಗೆ ಸಿಟ್ಟು ಬಂದತ್ತೆ ಅಂತ ಹೇಳು. ಮಾತಾಡಂಗಿಲ್ಲ, ಸುಮ್ಮನೆ ಹೋಗಂತ ಹೇಳು. ತಟ್ಟೆಗ ರೊಟ್ಟಿ ಇದಾವು, ಹೋಗನೆ ಪಲ್ಯ ಐತಿ, ಅನ್ನ ಸಾರು ಐತಿ, ಹಾಕೊಂಡು ಊಟ ಮಾಡ್ಕೊಂಡು ಹೋಗಂತ ಹೇಳು. ನನ್ನ ಬೆನ್ನಿ ಸೌರಾಕ್ ಬರಬೇಡ ಅಂತ ಹೇಳಿ ನಿಮ್ಮ ಅವಾಗ. ನೋಡು ಈ ಬಡಪಾಯಿ ಗಂಡನ ಪರಿಸ್ಥಿತಿ ನೋಡು ರಶ್ಮಿ. ನಾ ಏನು ಮಾಡ್ಲವ ಹಿಂಗತಿ ಮಾಡಿದ್ರ? ನಿಮ್ಮ ಅಕ್ಕನ ಕೈಯಾಗ ನಾ ಉಳಿಯೋಂಗ ಐತೆ ನೋಡು. ಹೆಂಗೆ ಮಾತಾಡ್ತಾಳ? ನಾ ಮಾತಾಡೋದು ಒಂದೇ ಒಂದು ಮಾತು, ನಿಮ್ಮ ಅಕ್ಕ 10 ಮಾತಾಡಿ ತೀರಿಸ್ಕೊಂತಾಳ ನನಗೆ. ನೋಡ್ಬಿ ನನ್ನ ಪರಿಸ್ಥಿತಿ ಹೆಂಗಾಗೈತಿ. ನೀನ ನೋಡು, ನಿಮ್ಮ ಅಕ್ಕನ ಕೈಯಾಗ ವಿಲಿ 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 ಒದ್ದಾಡಕತ್ತೀನಿ ನಾ. ವಿಲಿ 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 ಒದ್ದಾಡಕತ್ತಾರಂತ ನಾ ಏನ ಕಾದು ಬಾಂಡೆ ಹಾಕಿ ಹುರಿದೇನ ನಿಮ್ಮ ಅವನ್ನ? ಕೇಳ ರಶ್ಮಿ, ನನ್ನ ಪಾಡಿಗೆ ನಾ ಇದ್ರೆ ಸುಮ್ಬಿಡವಲ್ರು. ಈಗೇನು ನಿಮ್ಮ ಅಕ್ಕ ಮಾತಾಡ್ತಾಳಂತ ಏನಿಲ್ಲ ಅಂತ ಕೇಳವ ಒಂದಿಟ್ಟು. ಅಯ್ಯಯ್ಯ ಇದೇನ ಗಂಡ ಹೆಂಡತಿ ನೋಡುವ ಕೂಸು ಬಡವಾತಂತೇಳಿ ಈಗ ನಾ ಬಡಿ ಯಾಕತ್ತೀನಲ್ಲ. ಆಯಕ್ಕ ಯವ್ವ ನಾ ಈ ಹಂಗೆ ಹೆಂಗೆ ಕಾಣಕತ್ತೀನಿ ಬಿ? ಚಂದಾಗೈತಿಲ್ಲ ಇದು ಹಂಗೆ ನನಗೆ? ಭಾಳ ಚಂದಾಗೈತೆ ಹಂಗೆ. ನಿಮ್ಮಮ್ಮ ಈ ಅರ್ಬಿ ಯಾರು ಕೊಡ್ಸಿದ್ರ ಅಂತ ಕೇಳಿದ್ರ ನಮ್ಮ ದೊಡ್ಡವ ಕೊಡ್ಸ್ಯಾಳ ಅಂತ ಹೇಳು. ಅಯ್ಯ ದೊಡ್ಡವ ಮನೆಗೆ ಬಂದಿಲ್ಲ. ದೊಡ್ಡ ಹಿರಿಯರು ಹಾಕಕ್ಕೆ ಹೋಗ್ಬೇಡ, ನಾ ಹೇಳ್ದಷ್ಟು ಕೇಳಾಕಲಿ. ಸರಿ ಆಯ್ತಾ. ನಾ ಏನು ಹೇಳ್ಕೊಟ್ಟಿನಿ ಉಟ್ರಿಗೆ ಅದನ್ನ ಹೇಳ್ಬೇಕು ನೀನು. ಮತ್ತೆ ಏನಾರ ಬಂಗಾರ ಸುದ್ದಿ ಒಬ್ಬರು ಅಂತ ಮಿಶಿಗಿದೆ ಅಂದ್ರೆ ನೋಡಿಲಿ. ನಿನ್ನ ಕುತ್ತಿಗೆ ಹೆಚ್ಚಿಗೆ ಕೆರೆಯಾಗ ಹೋಗಿದ್ ಬರ್ತಾನೆ. ಇಲ್ಲ ಸುಳ್ಳು ಹೇಳ್ಬಾರ್ದಂತಾರ. ಏನದು ಒಯ್ 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 ಅನ್ನಕತ್ತಿಯಲ್ಲ? ಏನೂ ಇಲ್ಲ. ಒಂದಿಟ್ಟು ಕಾಯಿಪಲ್ಲೆ ಹೆಚ್ಚುತ್ತಾ ಬಡ ಬಡ ಅಡುಗೆ ಮಾಡ್ತೀನಿ. ಈ ಮನ್ಯಾಗ ನಾನು ಒಬ್ಬಕ್ಕೆ ಅದೇನಲ್ಲ, ಬಿಟ್ಟು ಬಿದ್ದಾಕಿ ಎಲ್ಲ ನಾನ ಮಾಡ್ಬೇಕು. ಆಕೆಂಕ್ರು ಮಹಾರಾಜನ ಮೊಮ್ಮಗಳು, ಆಕಿನ ಮಾತ್ರ ಅಷ್ಟ್ರು ಹೊತ್ತು ಮೇರಿಸ್ತಾರ, ಏನು ಮಾಡಂಗಿಲ್ಲ. ಒಂದಿಟ್ಟು ಕಾಯಿಪಲ್ಲೆ ಹೆಚ್ಚುತ್ತಾ. ಆಗ ಹೋಗ ಇನ್ನು 1.5 ತಿಂಗಳು ಉಳಿದಿಲ್ಲ ನಂದು ಪೇಪರ್.
ಬರೀ ಇನ್ನ ಮಾಡಂದಿನ ಆಗ ಹೋಗ ಆಗಂಗಿಲ್ಲ. ಹ್ಮ್ ಓದ್ತೀನಿ ಓದ್ತೀನಿ ಅಂತೇಳಿ ಬರೀ ಊದುದ ಮಾಡಕತ್ತಿ ನನಗೆ ಗೊತ್ತೈತಿ. ಹಾ ಈ 10ನೇ ತಾಟ ಮುಗೀತಂದ್ರೆ ಮುಗೀತು. ಸಾಲಿ ಹಿಂದೆ ಹಸಂಗಿಲ್ಲ ಮುಂದೆ ಹಸಂಗಿಲ್ಲ. ನಿನ್ನ ರಾಟಿಗೆ ಹಸ್ತೀನಿ, ರಾಟಿ ಕಲಿ. ನಿನಗ ವಿದ್ಯಾಂಕರು ತಲೆ ಹತ್ತಂಗಿಲ್ಲ ಅನ್ನೋ ಗೊತ್ತೈತಿ. ಎಷ್ಟು ಓದಿ ಬಕ್ಬಾರ್ಲಿ ಬೀಳ್ತಿ ಅನ್ನೋ ಗೊತ್ತೈತಿ ನನಗೆ. ಮೊದ್ಲೇಕ ಕಾಯಿಪಲ್ಲೆ ಹೆಚ್ಚು. ಅಡ್ಗೆ ಮಾಡಿಯೇನ? ಏನು ಇನ್ನೂ ಇಲ್ಲ ಅತ್ತೆ? ಇನ್ನೂ ಮಾಡಿಲ್ರಿ. ಇಟ್ಟೋತನ ಏನು ಮಾಡಿದಿ? ಹಾ ಹೊಟ್ಟೆ ಸಾವಾಗೈತಿ. ಮುಂಜಾನೆ ಒಂದಿಟ್ಟು ಉಪ್ಪಿಟ್ಟು ಇಟ್ಟು ಬಿಟ್ಟಾಕಿ ಇನ್ನೂ ಆದ್ರೂ ತಟ್ಟಂತ ಒಂದು ರೊಟ್ಟಿ ಬಡ್ದಿಲ್ಲ. ತಟ್ಟ್ಯಾಗ ಒಂದು ರೊಟ್ಟಿ ಇಲ್ಲ ತಿನ್ನಾಕ. ಯಾವ ಮಾಡೋದು ಅದನ್ನ? ಐ ರೀತಿ ಎಲ್ಲ ಒಬ್ಬಕ್ಕೆ ನಾನು ಒಬ್ಬಕ್ಕೆ ಮಾಡ್ಬೇಕನ? ಮತ್ತೆ ಕೈಟಾಗ ಆಕಿನ ಮಾಡಿದ್ರೆ ಆಗಿಲ್ಲ ನಾ ಕೈ ಜೋಡಿಸಿದ್ರೆ. ಆಕಿಗೆ ಆರಾಮಿಲ್ಲ, ನೆಗಡಿ ಅದತ್ತಂತ. ನಾನು ಅದಕ್ಕೆ ಕೆಲಸ ಮಾಡ್ಬೇಡವಾ ತಂಪ್ನ್ಯಾಗ. ರೇಸ್ಟ್ ತಗೋ ಅಂತ ಹೇನಿ. ಅಲ್ರೀತಿ ಒಂದು ಕಣ್ಣಿ ಬೆನ್ನಿ ಒಂದು ಕಣ್ಣಿ ಸುಮ್ಮನ. ಮೊನ್ನೆ ನನಗೆ ನೆಗಡಿ ಜಡ್ಡು ಬಂದು ಗೊಳಾಡಿಸಿ ಗಾಡಿ ಹಾಯ್ದೆ. ಅವಾಗೇನು ಹೇಳೇ ಇಲ್ಲ ನೀವು. ಆಕಿಗೆ ಮಾತ್ರ ಅದೇನದು ರಾಜ ಮರ್ಯಾದಿ. ಆಕಿ ಎಲ್ಲೇ ನೀ ಎಲ್ಲೇ? ನಿನ್ನ ಆಕಿನ ಒಂದು ತಕಡೆಗೆ ಇಟ್ಟು ತುಗಾಕತ್ತನ ಮನೆಗಡಿ ಹೇಳು. ನಿನ್ ಡೇಟ್ ಐತಿ ಆಟ ನೋಡ್ಕೊಂಡಿರು. ಬಡವ ನನ್ನ ಮಡಗನಾಗಿರು ಅಂತೇಳಿ ನಿನ್ನ ಮಡಗನಾಗಿರು. ಇದೇನು ಹೊಸ ಸೀರೆ ಉಟ್ಟು ತಯಾರಾಗಿ ಕುಂತಿಯಲ್ಲ? ಎಲ್ಲಿದ್ದೀವಿ ಸೀರೆ? ಹುಡುಗಿಗೂ ಹೊಸ ಅರ್ವಿ ಹಾಕಿ ಎಲ್ಲಿದ್ದು? ನಮ್ಮ ಅಕ್ಕ ಕೊಟ್ಟು ಕಳ್ಸ್ಯಾರ. ಹೌದು, ನಿಮ್ಮ ಅಕ್ಕ ಬಂದ ಅಂತೇಳಿ ಅಂದ್ರು. ಯಾರ್ದೋ ಅಲ್ಲಿ ಕುಬ್ಸಕ್ಕೆ ಬಂದಿದ್ಲು ಅಂತ ನಿಮ್ಮ ಅಕ್ಕ. ನಮ್ಮ ಮನೆ ಬರ್ಲಾರ್ದ ಹೋಗಳಲ್ಲ ಯಾಕ? ನಿಮ್ಮ ಮನ್ಯಾಗ ನಮ್ಗೆ ಮರ್ಯಾದೆ ಕೊಡಂಗಿಲ್ಲ. ಒಳಗೆ ಬಾ ಅನ್ನಂಗಿಲ್ಲ ಒಬ್ರು, ಅದಕ್ಕೆ ಬರಂಗಿಲ್ಲ ಅಂತ ಅಂದ್ಲ. ಅದಕ್ಕೆ ಮತ್ತು ಇನ್ನೇನು ಮಾಡೋಕ್ಕಾಗತ್ತೆ? ಬರಂಗಿಲ್ಲ ಅಂದ ಅವ್ರಿಗೇನು ಬಾ ಅಂತ ಕೈ ಹಿಡಿದು ಜಕ್ಕೊಂಬರಕ್ಕಾಗತ್ತಾ? ಅದಕ್ಕೆ ನಾನು ಏನು ಕರೆಯಕ್ಕೆ ಹೋಗ್ಲಿಲ್ಲ ರೀ. ಮತ್ತು ಫೋನ್ ಹಚ್ಚಿದ್ಲ, ಹಿಂಗೆ ಅರ್ಬಿ ತದ್ದೀನಿ ಹುಡುಗಿನ ಕೊಟ್ಟು ಕಳ್ಸ ಅಂತಂದ್ಲ. ಈಗಿನ ಕಳ್ಸಿದ್ನ ಅರ್ಬಿ ಕೈಯಾಗ ಕೊಟ್ಟು ಕಳ್ಸಿದ್ಲು. ಇದೇನು ಇಷ್ಟು ದಿನ ಇಲ್ಲಾರ್ದು ಹೊಸಾದು? ಯಾಕ ಮೊದ್ಲೇಕ ಬರೋದು ಹೋಗೋದು ಮಾಡಿಲ್ಲ ನಿಮ್ಮ ಅಕ್ಕ? ಇದೇನು ದಿವ್ಸಕ್ಕೊಂದೊಂದು ಹೊಸ ನಾಟಕ ತೆಗಿಯಕತ್ರ? ಅಲ್ಲೇ ಸೈತಿ ನಿಮ್ಮ ಅಕ್ಕಗ. ಆಕಿಗೆ ದಿನ ದುಡಿಲಾರ್ದ ನೆಲಿಲ್ಲ, ದಿನ ಕೂಲಿ ಕೆಲ್ಸಕ್ಕೆ ಹೋಗ್ಕಳ. ಆಕಿಟ್ಟು ಚಲೋ ಅರಿವಿ ನಿಮಗೆ ಯಾವ ಕೊಡಿಸ್ತಾಳ? ಇಷ್ಟು ರೊಕ್ಕ ಎಲ್ಲಿದ್ದು ನಿಮ್ಮ ಅಕ್ಕನ ಕಡೆ? ಆಕಿ ಮಕ್ಕಳು ಹೊಟ್ಟೆ ತುಂಬಿಸೋದು ರಗಡ್ ರಾಮಾಯಣ ಆಗೈತಿ. ನಿಮಗೆ ಇಷ್ಟು ಚಲೋ ಅರಿವಿ ತಂದಾಳ ಅಂದ್ರೆ ಯಾಕ ನನ್ನ ಸಂಸೇನ? ಯಾಕೆ ಏತಿಯಾರ ದುಡ್ಕೊಂಡು ತಿನ್ನಾರು ಅರ್ವಿ ತಂದು ಕೊಡಬಾರ್ದು ಅನ್ನೋದೈತೇನು? ಹೆಂಗೆ ಹೇಳ್ತೀರಿ ನೀವು? ಹಂಗಾರೆ ಏನು ನಮ್ಮ ಅಕ್ಕ ಏನು ತುಡು ಮಾಡ್ಕೊಂಬಂತಂದು ಕೊಟ್ಟ ಅಂತ ಮಾಡ್ರಿ ಹಂಗೆ? ನಿಮ್ಮ ಮಾತಿನ ಅರ್ಥ ಏನು? ನಾ ಯಾವಾಗ ಹಂಗತಿ ಅನ್ನಿ? ಅಲ್ಲ ಆಕೆಗೆ ಗೊತ್ತಿದ್ದಿಲ್ಲ ನಿಮಗೆ ಒಳ್ಳೆ ತಂದು ಕೊಟ್ಟ ಅಂದ್ಬಿಡು. ಏನಾರು ಯಾಕಾಗಲ್ಲ ಬಿಡು, ತಂದು ಕೊಟ್ಟ ಹಾಕೊಂಡು ಅಡ್ಡಾಡ. ಮತ್ತು ನಾ ಜಾತ್ರೆಗೆ ಅರಿಬಿಲ್ಲ ಅಂತಿದ್ದಿ. ಚಲೋ ಆಯ್ತು ಬಿಡು, ನಿಮ್ಮ ಅಕ್ಕ ತಂದಾಳ ಅವನು ಹಾಕೊಂಡು ಅಡ್ಡಾಡು. ಅತ್ತಿರಿ ಏನಾತ ಕೈತವ? ನೀ ಯಾಕೆ ಮಕ್ಕ ಸಪ್ ಮಾಡ್ಕೊಂಡಿ? ಏನಾತು? ಯಾಕ ಗಂಡ ಇಂತಿಬ್ರು ಜಳ ಮಾಡಿದ್ರನೆ ಹಂಗೆ? ಇಲ್ರಿ ಅತ್ತಿ, ಅದು ನನ್ನ ಟ್ರೆಜರಿಯಾಗಿ ಇಟ್ಟಿದ್ದು ಬಂಗಾರ ಸಾಮಾನ ಕಾಣವಲ್ಲು ರೀ. ಅಟ್ಟಕೊಂಡ ಬಂಗಾರ ಸಾಮಾನ ಟ್ರೆಜರಿಯಾಗಿ ಇಟ್ಟಿದ್ದು ಕಾಣವಲ್ಲ? ಏನು ಟ್ರೆಜರಿ ನೋಡ್ತಾನ? ಚಂದ ಹುಡುಕಾಡ್ಬೇಕಿಲ್ಲ ಯಾವ? ಏನ 1 ತೊಲೆನ 2 ತೊಲೆನ? ಒಂದು 25 ತೊಲೆ ಬಂಗಾರ ಇತ್ತು. ಏನೇವ ಏನ ಎದಿ ಹೊಡ್ಕೊಂಡು ಹಂಗೆ ಹೇಳಕತ್ತಿಲ್ಲ, ಚಂದ ನೋಡಿಲ್ಲ? ಎಲ್ಲ ಹುಡುಕ್ಯಾಡೇನ್ರಿ ಅತ್ತಿ. ಅವತ್ತು ತಂದು ಕೊಟ್ಟಿದ್ಲಲ್ಲ, ಅವತ್ತು ಅವನ್ನ ಹಾಕೊಂಡು ಅದು ಗುಡಿಗೆ ಅದು ಹೋಗಿ ಬಂದಿಂದ ಅವ್ನು ಬಂಗಾರ ಸಾಮಾನ ನೋಡಿಲ್ರಿ. ಹಂಗೆ ಟ್ರೆಜರಿಯಾಗಿ ಇಟ್ಟಾಕ ಒಳ್ಳೆ ಅವ್ನು ತೆಗ್ದ ನೋಡಿಲ್ರಿ. ಇವ್ರು ಏನಂದ್ರು ಬಂಗಾರ ಸಾಮಾನು ಮನ್ಯಾಗ ಇಟ್ಕೊಳೋದು ಚಲೋ ಅಲ್ಲ, ಬ್ಯಾಂಕ್ ಲಾಕರ್ನಾಗ ಇಡ್ತೀನಿ ಅಂತಂದ್ರು. ಅದಕ್ಕೆ ಇವತ್ತು ತೆಗೆದು ನೋಡಕ್ಕೆ ಹೋಗಿನಿ, ಇಲ್ರಿ ಅತ್ತಿ. ಅಯ್ಯೋ ಶಿವನ, ಅಲ್ಲ ಟ್ರೆಜರಿಯಾನ ಸಾಮಾನು ಇಲ್ಲಂದ್ರೆ ಹೆಂಗೆ ಇವ? ಟ್ರೆಜರಿ ಕಿಲಿಕಾಯಿ ಹಾಕಿದ್ದೆ ಏನಿಲ್ಲ? ದಿನ ಟ್ರೆಜರಿ ಕಿಲಿಕಾಯಿ ಹಾಕಿ ಗಾದಿ ಬುಡಕ ಇಟ್ಟಿನ್ರಿ. ಕಿಲಿಕಾಯಿ ಎಲ್ಲೈತಿ ಅಲ್ಲೇ ಐತಿ, ಏನೂ ಹೋಗಿಲ್ಲ. ಅಷ್ಟು ಸಾಮಾನು ಅಟ್ಟ ಹೋಗ್ಯಾವ್ರಿ. ಯಾರೊಬ್ರು ಏನೂ ಹೋಗಿಲ್ಲ, ನೀನು ಒಟ್ಟ ಬಂಗಾರ ಸಾಮಾನು ಹೋಗ್ಯಾವ ಅಂದ್ರೆ ಹೆಂಗೆ ಯವ? ಇದು ಒಳ್ಳೆ ತಗಲ ಬಂತಲ್ಲ ಯವ? ದುಡ್ಡಲ್ಲ ದುಗ್ಗನೆಲ್ಲ ಯವ್ವ, ರೂಪಾಯಿ 2 ರೂಪಾಯಿ ಇದ್ದಲ್ಲ, ಲಕ್ಷಾನ ಗಂಟ್ಲೆ ರೊಕ್ಕದ್ದು ಯವ್ವ ಬಂಗಾರ. ಏನಾತ ಯವ್ವ ಕೈತಕ್ಕ? ನಿನ್ನ ಸ್ವಾದಿಗೇಡಿ ಚಂದಾಗೆ ಎತ್ತಿಟ್ಕೋಬೇಕಿಲ್ಲ? ಅಲ್ಲ ನಮ್ಮ ಮನೆಗೆ ಯಾರೂ ಬರಂಗಿನೂ ಇಲ್ಲ. ಅದು ನಿನ್ನ ರೂಮ್ನಾಗ ಯಾರು ಬರ್ತಾರ ತಂಗಿ? ಎಲ್ಲಿ ಹೋಗ್ಯಾವು? ಮನೆಯವ್ರು ಬಿಟ್ಟು ಯಾರೂ ನಮ್ಮ ಮನೆಗೆ ಬಂದಿನೂ ಇಲ್ಲ. ನಿಮ್ಮವ್ ಬಂದು ಹೋಗಿಂದ ಏನಾರಿ ಅತ್ತಿ? ಅವ್ವ ಫೋನ್ ಮಾಡಿದ್ಲು, ಅದಕ್ಕೆ ಅವ್ವ ಏನು ಅನ್ನಕತ್ತಾಳ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡು, ಕಳ್ರಿ ಯಾರು ಅನ್ನೋದು ಹೊರಬೀಳ್ತತಿ ಅನ್ನಕತ್ತಾಳ್ರಿ ಅತ್ತಿ. ಅಯ್ಯೋ ಇದ್ದೀವ್ರಿ, ಮತ್ತು ನಾನು ಸಿಕ್ಕಾಕೊಂಡ್ರೆ ಹೆಂಗೆ ಮಾಡೋದು ಇವ? ಇವ ಪೊಲೀಸ್ ಸ್ಟೇಷನ್ಗೆ ನಾನು ಒಳಗೆ ಹಾಕಿಬಿಟ್ರ ಯಾವ ಬೇ ಪೊಲೀಸರು ಬರ್ತಾರಂತ ಬೇ, ನಿನ್ನ ಕೂಡ ನಾನು ಹೇಳ್ಕೊಂಡು ಹೋಗ್ತಾರ ಬೇ ಯವ್ವ. ಅಯ್ಯೋ ನಿನ್ನ ಬಾಯಿಗೆ ಕಸ ಹಾಕ್ಲಿ, ಸುಮ್ಮನೆ ಕುಂದ್ರು. ನಿನ್ನ ಸ್ವಾದಿ ಹೇಳಿ ಮತ್ತೆ ಕೇಳಿಸ್ಕೊಂಡ್ರೆ 1:09 ಆಯಿತು, ಸುಮ್ಮಿರು. ನಾನು ಕೂಡ ನಿಮ್ಮ ರೂಮ್ನಾಗ ಹೋಗಂಗಿಲ್ಲ. ತಡಿ ನಿಮ್ಮ ಅಕ್ಕನ ಕೇಳ್ತಾನೆ ಸೈತವ. ಮತ್ತು ನೀನೇನಾರ ಯವ್ವ ಅತ್ತಿಯರ ನಾ ಯಾಕೆ ತಗೊಳ್ರಿ? ಅಲ್ಲನ ನಾನೇನ ತುಡುಗಿ ಮಾಡಿರೇನ? ನೀ ಏನಂತೀರಿ ಅತ್ತಿಯರ? ನಾನು ಇಷ್ಟು ವರ್ಷ ಆತು ಈ ಮನೆಗೆ ಬಂದು
ನಾ ಏನಾರು ತೊಗೊಂಡಿನ ಹೆಂಗೆ ಮಾತಾಡ್ತೀರಿ ಎತ್ತಿ ನೀವು ಮತ್ತೆ ಯಾರು ತೊಗೊಂಡಿಲ್ಲ ಅಂದ್ರೆ ಹೆಂಗೆ ಕೈತಾ ಇದು ಹಿಂಗಾದ್ರೆ ಹೊರಬೀಳಂಗಿಲ್ಲ ಪೊಲೀಸರಿಗೆ ಫೋನ್ ಮಾಡಿಬಿಡ್ರಿ ಅವರ ಬಂದು ವಿಚಾರಣೆ ಮಾಡ್ತಾರ ಕಳ್ರಿ ಯಾರು ಅಂತೇಳಿ ಹುಡುಕ್ತಾರಂತ ಯಾವದ್ದು ಹೇಳ್ಕೊಂಡು ಹೋಗ್ತಾರ ಹಿಂದೆ ಕಡೆ ಮುದ್ದಿ ಮುರಿಯಲ್ರಕ್ಕ ಬಳ್ಳಾರಿ ಜೈಲ್ನ್ಯಾಗ ಮತ್ತೆ ಇನ್ನೇನು ಮಾಡೋಕ್ಕಾಗತ್ತೆ ಹೌದಿಲ್ಲ ಪೊಲೀಸರಿಗೆ ಫೋನ್ ಹತ್ರಿ ಯವ್ವ ಪೊಲೀಸರನ್ನ ಹಿಡಿದ್ರಂದ್ರೆ ನನ್ನ ಮಗಳನ್ನ ಕೂಡ ಹಿಡಿತಾರಲ್ಲ ಇವ ಏನು ಮಾಡೋದು ರೀ ಅತ್ತೆ ಅಷ್ಟೇ ಮಾಡ್ತೀನಿ ರೀ ಆದರೂ ನಿನಗೂ ಬುದ್ಧಿ ಇಲ್ಲ ಬಿಡ ಅಲ್ಲ ಯಾರ ಕಿಲಿಕಾಯಿನ ಗಾದಿ ತಳಗಿಡ್ತಾರನು ಭಾಳ ಶೆನಕಿದಿ ಯಾರಿಗೂ ಗೊತ್ತಿಲ್ಲಾರ್ದಂಗೆ ತೆಗೆದಿಡ್ತಾರ ಟಿದ್ರಿ ಕಿಲಿಕಾಯಿನ ಗಾದಿ ಬಿಡ್ಕಿಟ್ಟಿದ್ಲು ಅಂತ ಅಯ್ಯವ್ವ ಏನು ಶೆನಕಿದ್ಯಾ ಯವ್ವ